ನೆಕ್ಸ್ಟ್ ಕಾಂಬಿನೇಷನ್ ಆಫ್ ಕೆಪಾಸಿಟರ್ಸ್. ಕಾಂಬಿನೇಷನ್ ಆಫ್ ಕೆಪಾಸಿಟರ್ ಅಲ್ಲಿ ಫಸ್ಟ್ ಒನ್ ಸೀರೀಸ್ ಕಾಂಬಿನೇಷನ್. ರೆಸಿಸ್ಟರ್ ಅಲ್ಲಿ ಹೇಗೆ ಸೀರೀಸ್ ಕಾಂಬಿನೇಷನ್ ಪ್ಯಾರಲ್ ಕಾಂಬಿನೇಷನ್ ಬರುತ್ತಾ, ಕೆಪಾಸಿಟರ್ಸ್ ಅಲ್ಲೂ ಸೀರೀಸ್ ಪ್ಯಾರಲ್ ಬರುತ್ತೆ ನೋಡಿ. ಎಂಡ್ ಟು ಎಂಡ್ ಕನೆಕ್ಟ್ ಇದ್ರೆ ಅದು ಸೀರೀಸ್ ಕಾಂಬಿನೇಷನ್. ಒಂದು ಎಂಡ್ ಮಾತ್ರ ಕನೆಕ್ಟ್ ಇರಬೇಕು, ಬೋತ್ ಎಂಡ್ಸ್ ಅಲ್ಲ. ಒಂದು ಎಂಡ್ ನೋಡಿ, ಇಲ್ಲಿ ಒಂದು ಎಂಡ್ ಕನೆಕ್ಟ್ ಆಗಿದೆ, ಇಲ್ಲಿ ಒಂದು ಎಂಡ್, ಬಟ್ ಇಲ್ಲಿ ಕನೆಕ್ಟ್ ಆಗಿಲ್ಲ, ಇಲ್ಲಿಗೆ ಏನು ವೋಲ್ಟೇಜ್ ಸೋರ್ಸ್ ಇದೆ. ಸೊ ದಟ್ ಎಂಡ್ ಟು ಎಂಡ್ ಕನೆಕ್ಷನ್ ವಿ ಆರ್ ಕಾಲ್ ಇಟ್ ಆಸ್ ಅ ಸೀರೀಸ್ ಕಾಂಬಿನೇಷನ್. ಇಲ್ಲಿ 3 ಕೆಪಾಸಿಟರ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್. ನೆನ್ಪಿಟ್ಕೊಳ್ಳಿ, ಸೀರೀಸ್ ಕಾಂಬಿನೇಷನ್ ಅಲ್ಲಿ ಅಲ್ಲಿ ಕರೆಂಟ್ ಹೇಗೆ ಸೇಮು, ಇಲ್ಲಿ ಚಾರ್ಜ್ ಇಸ್ ಸೇಮ್. ರೆಸಿಸ್ಟರ್ ಅಲ್ಲಿ ಕರೆಂಟ್ ಸೇಮ್, ಕೆಪಾಸಿಟರ್ಸ್ ಅಲ್ಲಿ ರೆಸಿಸ್ಟರ್ನ ಮರೆತು ಬಿಡಿ ಸಿಟಿಗೆ. ಸೊ ಇನ್ ಕೆಪಾಸಿಟರ್ಸ್ ಚಾರ್ಜ್ ರಿಮೈನ್ಸ್ ಸೇಮ್ ಆನ್ ಈಚ್ ಕೆಪಾಸಿಟರ್. ಚಾರ್ಜ್ ಆನ್ C1 is equal to ಚಾರ್ಜ್ ಆನ್ C2 is equal to ಚಾರ್ಜ್ ಆನ್ C3. ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ ಏನಾಗಿರುತ್ತೆ, ಇದರಲ್ಲಿ ಡಿಫ್ರೆಂಟ್ ಆಗಿರುತ್ತೆ. ಹಾಗಾಗಿ ಟೋಟಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ಈಕ್ವಲ್ ಟು V1 ಪ್ಲಸ್ V2 ಪ್ಲಸ್ V3. ಈ ಮೂರು ಆ್ಯಡ್ ಮಾಡಿದರೆ ನಿಮಗೆ ಇಲ್ಲಿ ಎಷ್ಟು ಇರುತ್ತೋ ಅಷ್ಟೇ ಬರಬೇಕು. ಓಕೆ, ಮೇನ್ ಸಪ್ಲೈ ಎಷ್ಟಿರುತ್ತೋ ಈ ಮೂರನ್ನು ಆ್ಯಡ್ ಮಾಡಿದಾಗ ಅಷ್ಟೇ ಬಂದರೆ ನೀವು ಮಾಡಿರೋ ಪ್ರಾಬ್ಲಮ್ ಸರಿ ಇದೆ. ನೋಡಿ, ಚಾರ್ಜ್ ವಿಲ್ ಬಿ ಸೇಮ್ ಅಲ್ವಾ. ಚಾರ್ಜ್ ವಿಲ್ ಬಿ ಸೇಮ್ ಅಂದರೆ ಚಾರ್ಜ್ ಇಸ್ ನಥಿಂಗ್ ಬಟ್ Q is equal to CV. Q is equal to CV. ಸೊ C1 V1 is equal to C2 V2 is equal to C3 V3. ನೋಡಿ, ಇವೆರಡನ್ನ ತಗೊಂಡ್ರೆ, ಈ ಎರಡನ್ನ ತಗೊಂಡಾಗ C1 ಡಿವೈಡೆಡ್ ಬೈ C2 is equal to V2 by V1. ಅದೇ ರೀತಿ ಇವೆರಡು ತಗೊಂಡ್ರೆ C2 by C3 is equal to V3 by V2. ನಿಮಗೆ ಈ ರೇಷಿಯೋ ಈಕ್ವಲ್ ಆಗಿರ್ಬೇಕು. ಸಮ್ಟೈಮ್ಸ್ ಪ್ರಾಬ್ಲಮ್ನ ಚೆಕ್ ಮಾಡ್ಬೇಕಾರೆ C1 by C2 is equal to ಏನಾಗಿರಬೇಕು, V2 by V1. ಕ್ವಶನ್ ಏನು ಕೇಳಿಬಿಡ್ತಾರೆ ಅಂದರೆ, ಈಗ 12 ಮೈಕ್ರೋಫ್ಯಾರಡ್ 4 ಮೈಕ್ರೋಫ್ಯಾರಡ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್, ವಾಟ್ ಈಸ್ ದ ರೇಷಿಯೋ ಆಫ್ ಪೊಟೆನ್ಷಿಯಲ್ ಡ್ರಾಪ್ ಅಕ್ರಾಸ್ ದ ರೆಸಿಸ್ಟರ್ಸ್ ಅಂತ ಕೇಳಿದ್ದಾರೆ. ಪೊಟೆನ್ಷಿಯಲ್ ಡ್ರಾಪ್ ಎಷ್ಟಾಗಿರಬೇಕು ರೇಷಿಯೋ, C1 by C2 is equal to V2 by V1 ಆಗಿರಬೇಕು. ಸೊ C1 by C2, V2 by V1 is equal to C1 by C2. C1 is 12, C2 is 4. 4 ones are 4 3s are. Therefore, V2 by V1 is equal to 3 by 1 or V1 by V2 is equal to 1 by 3. ಹೀಗೆ 1:3 ಆಗಿರುತ್ತೆ. ಈ ಥರ ಕ್ವಶನ್ಸು ನಿಮ್ಮ ಎಕ್ಸಾಮಿನೇಷನಲ್ಲಿ ಬರೋ ಚಾನ್ಸಸ್ ಇದೆ, ನೆನ್ಪಿಟ್ಕೋಬೇಕು. ಹಾಗಾದರೆ ಎಫೆಕ್ಟಿವ್ ಕೆಪಾಸಿಟೆನ್ಸ್ ಇಸ್ ನಥಿಂಗ್ ಬಟ್ 1 divided by CS is equal to 1 by C1 plus 1 by C2 plus 1 by C3. ಎರಡೇ ಕೆಪಾಸಿಟರ್ ಇದ್ರೆ ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಇದನ್ನ LCM ತಗೊಂಡು ಮಾಡಿರೋದು. C1 C2 ಡಿವೈಡೆಡ್ ಬೈ C1 ಪ್ಲಸ್ C2. ಸೋ ಮೆನಿ ಟೈಮ್ ಈ ಫಾರ್ಮುಲಾ ಯೂಸ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಫಾರ್ ಎಕ್ಸಾಂಪಲ್ 1 ಮೈಕ್ರೋಫ್ಯಾರೆಡ್ 2 ಮೈಕ್ರೋಫ್ಯಾರೆಡ್ 3 ಮೈಕ್ರೋಫ್ಯಾರೆಡ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್ ಅಂತ ಕೊಡ್ತಾರೆ. ವಾಟ್ ವಿಲ್ ಬಿ ದ C ಎಫೆಕ್ಟಿವ್, CS ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳ್ತಾರೆ. ನೋಡಿ, ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಒಂದು ನೆನ್ಪಿಟ್ಕೋಬೇಕು. 3 ಕೆಪಾಸಿಟರ್ಸ್ನ ನಾವೇನಾದರೂ ಸೀರೀಸಲ್ಲಿ ಕನೆಕ್ಟ್ ಮಾಡಿದರೆ C ಎಫೆಕ್ಟಿವ್ ಏನು ಬರುತ್ತೋ ವ್ಯಾಲ್ಯೂ, ಅದು ಈ 3ರಲ್ಲಿ ಲೀಸ್ಟ್ ಇರುತ್ತಲ್ವ ಅದಕ್ಕಿಂತ ಕಡಿಮೆ ಇರಬೇಕು. ಇಲ್ಲಿ 3ರಲ್ಲಿ ಲೀಸ್ಟ್ ಯಾವುದು, 1 ಮೈಕ್ರೋಫ್ಯಾರೆಡ್. 1 ಮೈಕ್ರೋಫ್ಯಾರೆಡ್ಗಿಂತ CS ಲೆಸ್ ದ್ಯಾನ್ 1 ಮೈಕ್ರೋಫ್ಯಾರೆಡ್ ಬರಬೇಕು. ಹಾಗಾಗಿ ಆನ್ಸರ್ಸ್ನ ಫಸ್ಟ್ ಚೆಕ್ ಮಾಡಿ, ಯಾವುದು 1 ಮೈಕ್ರೋಫ್ಯಾರೆಡ್ಗಿಂತ ಕಡಿಮೆ ಇದೆಯೋ ಅದೇ ಆನ್ಸರ್. ಅಥವಾ 2 ಆಪ್ಷನ್ಸ್ ಇತ್ತು ಅಂದರೆ ನೀವು ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಹೋಗಿ. ಒಂದೇ ಆಪ್ಷನ್ನು ಲೆಸ್ ದ್ಯಾನ್ 1 ಇತ್ತು ಅಂದರೆ ಅದೇ ಆನ್ಸರ್, ಚೆಕ್ ಮಾಡೋಕ್ಕೆ ಹೋಗಬಾರ್ದು. ಅರ್ಥ ಆಗ್ತಿದೆಯಲ್ವಾ. ಈ 3ರಲ್ಲಿ ಲೀಸ್ಟ್ ಯಾವುದಿರುತ್ತೋ ಅದಕ್ಕಿಂತ ಕಡಿಮೆ ಇರುತ್ತೆ, ನೆನ್ಪಿಟ್ಕೋಬೇಕು. ಹಾಗಾಗಿ ಈ ಕೇಸಲ್ಲಿ ಲೆಸ್ ದ್ಯಾನ್ 1 ಮೈಕ್ರೋಫ್ಯಾರೆಡ್ ಬರಬೇಕು. ನೆಕ್ಸ್ಟು, ಫಾರ್ n ಐಡೆಂಟಿಕಲ್ ಕೆಪಾಸಿಟರ್ಸ್ ಕನೆಕ್ಟೆಡ್ ಇನ್ ಸೀರೀಸ್, ಎಲ್ಲದ್ರದ್ದು C ಆಗಿದೆ ಅಂತ ತಿಳ್ಕೊಳ್ಳಿ. ಅವಾಗ C ಡಿವೈಡೆಡ್ ಬೈ n ಆಗುತ್ತೆ. ಸೊ ಕೆಪಾಸಿಟೆನ್ಸ್ ಏನಾಗ್ತಿದೆ, ಡಿಕ್ರೀಸ್ ಆಗ್ತಿದೆ. ಓಕೆ, ಇದು ಕೂಡ ಇಂಪಾರ್ಟೆಂಟ್. ನೆಕ್ಸ್ಟ್, ಇದೊಂದು ಸ್ಟ್ಯಾಂಡರ್ಡ್ ಪ್ರಾಬ್ಲಮ್ಮು. n ಕೆಪಾಸಿಟರ್ಸ್ನ ಏನಾದರೂ ಈ ರೀತಿ ಪ್ಯಾರಲಲ್ಲಿ ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ರೆ, ಈಗ n ಕೆಪಾಸಿಟರ್ಸ್ ಇದೆ, ಇಲ್ಲಿ n ಪ್ಲೇಟ್ಸ್ ಇದೆ, ಸಾರಿ n ಪ್ಲೇಟ್ಸ್ ಇದೆ. n ಪ್ಲೇಟ್ಸ್ನ ಈ ರೀತಿ ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ದಾರೆ. ಓಕೆ, n ಪ್ಲೇಟ್ಸ್ ಏನಾದರೂ ಸೀರೀಸಲ್ಲಿ ಕನೆಕ್ಟ್ ಮಾಡಿದರೆ C ಎಫೆಕ್ಟಿವ್ ಏನಾಗಿರುತ್ತೆ ಅಂದರೆ ε0A ಡಿವೈಡೆಡ್ ಬೈ n-1 ಟೈಮ್ಸ್ D ಆಗಿರುತ್ತೆ. ದಿಸ್ ಇಸ್ ದ ಫಾರ್ಮುಲಾ. ಓಕೆ, ಫಾರ್ ಎಕ್ಸಾಂಪಲ್ 8 ಪ್ಲೇಟ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್ ಅಂತ ಅಂದರೆ 8 - 1, 4 ಪ್ಲೇಟ್ಸ್ 4 - 1, ಈ ರೀತಿ. ಇದು ಸ್ಟ್ಯಾಂಡರ್ಡ್ ಪ್ರಾಬ್ಲಮ್. ಓಕೆ, ನೆನ್ಪಿಟ್ಕೋಬೇಕು. ಈ ರೀತಿಯೇ ಕನೆಕ್ಷನ್ ಇರಬೇಕು ಸೀರೀಸಲ್ಲಿ. ನೆಕ್ಸ್ಟ್ ನೋಡಿ, ಒಂದು ಸ್ಮಾಲ್ ಪ್ರಾಬ್ಲಮ್. ನಾವು ಹೇಗೆ ಕ್ವಾಂಟಿಟಿನ ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ 12 ಮೈಕ್ರೋಫ್ಯಾರೆಡ್ ಆ್ಯಂಡ್ 4 ಮೈಕ್ರೋಫ್ಯಾರೆಡ್ ಆರ್ ಕನೆಕ್ಟೆಡ್ ಟು 12 ವೋಲ್ಟ್ ಸಪ್ಲೈ. ಹಾಗಾದರೆ C ಎಫೆಕ್ಟಿವ್ ಏನಾಗಿರುತ್ತೆ ನೋಡಿ. C ಎಫೆಕ್ಟಿವ್ 2 ಕೆಪಾಸಿಟರ್ ಇದ್ದಾಗ C1 C2 ಡಿವೈಡೆಡ್ C1 ಪ್ಲಸ್ C2. ಇಲ್ಲಿ 12 × 4 ಡಿವೈಡೆಡ್ ಬೈ 12 + 4 ಮೈಕ್ರೋ ನಮಗೆ ಬರುತ್ತೆ ಅಂತ ಗೊತ್ತಿದೆ. ಹಾಗಾಗಿ 3 ಮೈಕ್ರೋಫ್ಯಾರೆಡ್ ಬರುತ್ತೆ. ನೋಡಿ, ಜಸ್ಟ್ ಅಬ್ಸರ್ವ್ ಮಾಡಿ, ಅಲ್ಲಿ ಒಂದು 12 ಮೈಕ್ರೋಫ್ಯಾರೆಡ್ ಇದೆ, ಇನ್ನೊಂದು 4 ಮೈಕ್ರೋಫ್ಯಾರೆಡ್ ಇದೆ. ನಾವು ಆಗಲೇ ಹೇಳಿದ್ದೀನಿ C ಎಫೆಕ್ಟಿವ್ ಇಲ್ಲಿ 4ಗಿಂತ ಕಡಿಮೆ ಬರಬೇಕು. ಹಾಗಾಗಿ 3 ಮೈಕ್ರೋಫ್ಯಾರೆಡ್ ಆನ್ಸರ್ ಬಂದಿದೆ.
ನೆಕ್ಸ್ಟ್ ಚಾರ್ಜ್ನ ಕ್ಯಾಲ್ಕುಲೇಟ್ ಮಾಡಬೇಕು, ವೆರಿ ಇಂಪಾರ್ಟೆಂಟ್. ಚಾರ್ಜ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಸಿ ಎಫೆಕ್ಟಿವ್ ತಗೋಬೇಕು. ಸಿ ಎಫೆಕ್ಟಿವ್ ಎಷ್ಟಿದೆ ಇಲ್ಲಿ? 3 ಇದೆ. ಸಪ್ಲೈ 12 ಇದೆ, 36 ಮೈಕ್ರೋಫ್ಯಾರಡ್ ಆಗುತ್ತೆ. ಹಾಗಾಗಿ ಚಾರ್ಜ್ ಅಂದ ಈಚ್ ಕೆಪಾಸಿಟರ್ ಚಾರ್ಜ್ ವಿಲ್ ಬಿ ಸೇಮ್. ಹಾಗಾದ್ರೆ ಚಾರ್ಜ್ ಏನಾಗುತ್ತೆ ಈಚ್ ಕೆಪಾಸಿಟರ್ ಅಲ್ಲಿ? 36 ಮೈಕ್ರೋಫ್ಯಾರಡ್. ಹಂಗಂತ ಟೋಟಲ್ ಚಾರ್ಜು 36 + 36 ಆಗೋದಿಲ್ಲ, 72 ಆಗಲ್ಲ. ನೆನ್ಪಿಟ್ಕೋಬೇಕು, ಇದರಲ್ಲಿ ಎಷ್ಟು ಚಾರ್ಜ್ ಇರುತ್ತೋ ಇದರಲ್ಲೂ ಕೂಡ ಅಷ್ಟೇ ಚಾರ್ಜ್. ನಾವು ವಾಟರ್ ಫ್ಲೋ ಮಾಡ್ದಂಗಪ್ಪ, ಇಲ್ಲಿಂದ ವಾಟರ್ ಫ್ಲೋ ಮಾಡ್ತಿದ್ದೀವಿ ಅಂದ್ರೆ 1 ಲೀಟರ್ ವಾಟರ್ ಇಲ್ಲ ಹೋಗ್ತಾ ಇದೆ ಅಂದ್ರೆ ಇಲ್ಲೂ 1 ಲೀಟರ್ ವಾಟರ್ ಹೋಗುತ್ತೆ, ಟೋಟಲ್ 2 ಲೀಟರ್ ಆಗಲ್ಲ. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಎಷ್ಟು ಚಾರ್ಜ್ ಹೋಗುತ್ತೋ ಇಲ್ಲೂ ಕೂಡ ಅಷ್ಟೇ ಚಾರ್ಜ್ ಹೋಗುತ್ತೆ. ಸೊ ಚಾರ್ಜ್ ಅಂದ ಈಚ್ ಕೆಪಾಸಿಟರ್ ವಿಲ್ ಬಿ 36 ಮೈಕ್ರೋಫ್ಯಾರಡ್. ಹಾಗಾದ್ರೆ ಪೊಟೆನ್ಷಿಯಲ್ ಡ್ರಾಪ್ ಇಲ್ಲೆಷ್ಟಾಗುತ್ತೆ ಇಲ್ಲೆಷ್ಟಾಗುತ್ತೆ ಅಂತ ಕೇಳ್ತಾರೆ. ನೋಡಿ, ಇದನ್ನ ನೆನ್ಪಿಟ್ಕೊಳ್ಳಿ. ಈ ಫಾರ್ಮುಲಾ ಪೊಟೆನ್ಷಿಯಲ್ ಡ್ರಾಪ್ ಆನ್ ದ ಫಸ್ಟ್ ಕೆಪಾಸಿಟರ್ C2V ಡಿವೈಡೆಡ್ ಬೈ C1 + C2. ಪೊಟೆನ್ಷಿಯಲ್ ಡ್ರಾಪ್ ಆಗ ಸೆಕೆಂಡ್ ಕೆಪಾಸಿಟರ್ C1V ಡಿವೈಡೆಡ್ ಬೈ C1 + C2. ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. C2 ಅಂದರೆ 4, V ಅಂದರೆ 12, 12 + 4 3 ವೋಲ್ಟ್ ಬಂತು. V2ನ ಈ ಫಾರ್ಮುಲಾದಿಂದ ಏನಾದರೂ ಕ್ಯಾಲ್ಕುಲೇಟ್ ಮಾಡಿ, ಅಥವಾ ನಮಗೆ ಗೊತ್ತಿದೆ ಟೋಟಲ್ ವೋಲ್ಟೇಜ್ ಏನಾಗಿರಬೇಕು? V1 + V2 ಆಗಿರಬೇಕಲ್ವಾ? ಸೊ V ಗೊತ್ತಿದೆ 12, V1 ಎಷ್ಟು ಬಂದಿದೆ ನಮಗೆ? 3 ಬಂದಿದೆ, ಪ್ಲಸ್ V2, ದೇರ್ಫೋರ್ V2 = 9 ವೋಲ್ಟ್. ಬೇಕಾದ್ರೆ ರೀಚೆಕ್ ಮಾಡ್ಬೋದು ನೀವು. ಎರಡು ಕೆಪಾಸಿಟರ್ ಸೀರೀಸಲ್ಲಿ ಕನೆಕ್ಟ್ ಆಗಿದ್ರೆ Q1 = Q2, C1 V1 = C2 V2. ಅಲ್ಲಿಗೆ V1/V2 ರೇಷಿಯೋ ನಿಮಗೆ ಏನು ಬರಬೇಕು? C2/C1 ಬರಬೇಕು. C2 is 4 ಇದೆ, C1 12 ಇದೆ, ಸೊ 1/3 ಬರಬೇಕು. ಬೇಕಾದ್ರೆ ಚೆಕ್ ಮಾಡಿ. V1/V2 ನೋಡಿ, V1/V2 V1 ಎಷ್ಟು ಬಂದಿದೆ ನಮಗೆ? 3 ಬಂದಿದೆ. V2 ಎಷ್ಟು ಬಂದಿದೆ? 9 ಬಂದಿದೆ. ಸೊ 3 1s 3, 1/3. ಈ ರೀತಿ ನೀವು ಚೆಕ್ ಮಾಡಬೇಕು ಪ್ರಾಬ್ಲಮ್ಗಳನ್ನ. ಬಿಫೋರ್ ಮಾರ್ಕ್ ಮಾಡೋಕ್ಕಿಂತ ಮುಂಚೆ ಒಂದ್ಸರಿ ಚೆಕ್ ಮಾಡಿ ಟಿಕ್ ಮಾಡಿ. ನೋಡಿ, ದೀಸ್ ಆರ್ ಕಾನ್ಸೆಪ್ಟ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಸೀರೀಸ್ ಕೇಸಲ್ಲಿ ಆಯಿತು. ನೆಕ್ಸ್ಟ್ ಐ ವಿಲ್ ಎಕ್ಸ್ಪ್ಲೈನ್ ಪ್ಯಾರಲಲ್ ಕೇಸ್. ಇನ್ನು ಪ್ಯಾರಲಲ್ ಕಾಂಬಿನೇಷನ್ ಅಂದರೆ ಇಲ್ಲಿ ಬೋತ್ ದ ಎಂಡ್ಸ್ ಕನೆಕ್ಟ್ ಆಗಿರುತ್ತೆ. ನೆನ್ಪಿಟ್ಕೊಳ್ಳಿ, ಎರಡೂ ಎಂಡ್ ಕನೆಕ್ಟ್ ಆಗಿದ್ರೆ ಅದನ್ನು ಪ್ಯಾರಲಲ್ ಕಾಂಬಿನೇಷನ್ ಅಂತ ಕರಿತೀವಿ. ಸೀರೀಸ್ ಕಾಂಬಿನೇಷನಲ್ಲಿ ಎಂಡ್ ಟು ಎಂಡ್ ಒಂದೇ ಒಂದು ಎಂಡ್ ಕನೆಕ್ಟ್ ಆಗಿರುತ್ತೆ. ಪ್ಯಾರಲಲ್ ಅಲ್ಲಿ ಎರಡು ಎಂಡ್. ಪ್ಯಾರಲಲ್ ಕೇಸಲ್ಲಿ ಪೊಟೆನ್ಷಿಯಲ್ ಅಕ್ರಾಸ್ ದ ಈಚ್ ಕೆಪಾಸಿಟರ್ ವಿಲ್ ಬಿ ಸೇಮ್. ಅದೇ ರೀತಿ Q ಚಾರ್ಜ್ ಆನ್ ದ ಈಚ್ ಕೆಪಾಸಿಟರ್ ವಿಲ್ ಬಿ ಡಿಫ್ರೆಂಟ್. ಸೀರೀಸಲ್ಲಿ ಏನಾಗಿರುತ್ತೆ? Q ಸೇಮ್ ಆಗಿರುತ್ತೆ, ಬಟ್ ಪೊಟೆನ್ಷಿಯಲ್ ಡಿಫ್ರೆಂಟ್ ಇರುತ್ತೆ. ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ಪೊಟೆನ್ಷಿಯಲ್ ಅಕ್ರಾಸ್ ದ ಈಚ್ ಕೆಪಾಸಿಟರ್ ವಿಲ್ ಬಿ ಸೇಮ್, ಬಟ್ ಚಾರ್ಜ್ ವಿಲ್ ಬಿ ಡಿಫ್ರೆಂಟ್. ಬಟ್ ಟೋಟಲ್ ಚಾರ್ಜ್ ಏನಾಗಿರಬೇಕು? ಇಟ್ ಈಸ್ ದ ಸಮ್ ಆಫ್ ದ ಚಾರ್ಜಸ್ ಅಕ್ರಾಸ್ ದ ಇಂಡಿವಿಜುವಲ್ ಕೆಪಾಸಿಟರ್ಸ್. Q1 + Q2 + Q3 ಸಮ್ ಮಾಡಿದ್ರೆ ನಿಮಗೆ ಟೋಟಲ್ ಚಾರ್ಜ್ ಬರಬೇಕು. ದಿಸ್ ಈಸ್ ಇನ್ ದ ಕೇಸ್ ಆಫ್ ಪ್ಯಾರಲಲ್ ಕೇಸ್. ಪ್ಯಾರಲಲ್ ಕೇಸಲ್ಲಿ ಎಫೆಕ್ಟಿವ್ ಕೆಪಾಸಿಟನ್ಸ್ = C1 + C2 + C3 ಇರುತ್ತೆ. n ನಂಬರ್ ಆಫ್ ಕೆಪಾಸಿಟರ್ಸ್ ಇದ್ರೆ C1 + C2 + C3 ಅಪ್ ಟು ಸೋ ಆನ್ Cn. ನೋಡಿ, ಈ ಎಲ್ಲ ಕೆಪಾಸಿಟರ್ ಐಡೆಂಟಿಕಲ್ ಆಗಿದ್ದು ಪ್ರತಿಯೊಂದು ಕೆಪಾಸಿಟರ್ನ ಕೆಪಾಸಿಟನ್ಸ್ C ಆಗಿದ್ರೆ, ಇಫ್ n ಕೆಪಾಸಿಟರ್ಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್, C ಎಫೆಕ್ಟಿವ್ ಬಿಕಮ್ಸ್ n ಟೈಮ್ಸ್ C ಆಗಿರುತ್ತೆ. ನೆನ್ಪಿಟ್ಕೋಬೇಕು, ಮ್ಯಾಕ್ಸಿಮಮ್ ಕೆಪಾಸಿಟೆನ್ಸ್ ಬೇಕಂದ್ರೆ ನಾವು ಪ್ಯಾರಲಲ್ ಕಾಂಬಿನೇಷನ್ ಮಾಡಬೇಕು. ಮಿನಿಮಮ್ ಕೆಪಾಸಿಟೆನ್ಸ್ ಬೇಕಂದ್ರೆ ನಾವು ಸೀರೀಸ್ ಕಾಂಬಿನೇಷನ್ ಮಾಡಬೇಕು. ಸೊ ಸೀರೀಸ್ ಕಾಂಬಿನೇಷನ್ ಅಲ್ಲಿ C/n ಆಗಿರುತ್ತೆ, ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ n × C ಆಗಿರುತ್ತೆ. ಹಾಗಾದ್ರೆ n ಐಡೆಂಟಿಕಲ್ ಕೆಪಾಸಿಟರ್ಸ್ನ ನಾವು ಏನಾದರೂ ಪ್ಯಾರಲಲ್ ಕನೆಕ್ಟ್ ಮಾಡಿದ್ರೆ ಎಫೆಕ್ಟಿವ್ ಕೆಪಾಸಿಟೆನ್ಸ್ n ಟೈಮ್ಸ್ C ಆಗಿ ಇನ್ಕ್ರೀಸ್ ಆಗುತ್ತೆ. ಹಾಗಾದ್ರೆ ಚಾರ್ಜ್ ಆನ್ ದ ಈಚ್ ಕೆಪಾಸಿಟರ್ ಏನಾಗಿರಬೇಕು? ಇಟ್ ಈಸ್ ಟೋಟಲ್ ಚಾರ್ಜ್ ಡಿವೈಡೆಡ್ ಬೈ n. ನೋಡಿ, ಎಲ್ಲ ಐಡೆಂಟಿಕಲ್ ಆಗಿತ್ತು ಅಂತ ತಿಳ್ಕೊಳ್ಳಿ. ಇಲ್ಲೇನು ಪೊಟೆನ್ಷಿಯಲ್ ವಿಲ್ ಬಿ ಡಿಫ್ರೆಂಟ್ ಅಲ್ವಾ? ಪೊಟೆನ್ಷಿಯಲ್ ವಿಲ್ ಬಿ ಸೇಮ್, ಬಟ್ ಚಾರ್ಜ್ ವಿಲ್ ಬಿ ಡಿಫ್ರೆಂಟ್. ಫಾರ್ ಎಕ್ಸಾಂಪಲ್, V1 = V2 ಬಿಕಾಸ್ ಪೊಟೆನ್ಷಿಯಲ್ ಇಸ್ ಸೇಮ್. ಪೊಟೆನ್ಷಿಯಲ್ Q = C × V ಅಲ್ವಾ? V = Q ಡಿವೈಡೆಡ್ ಬೈ C. Q1/C1 = Q2 ಡಿವೈಡೆಡ್ ಬೈ C2 ಆಗಿರುತ್ತೆ. ಈ ರೇಷಿಯೋ ಕೂಡ ಇಂಪಾರ್ಟೆಂಟ್. ದಟ್ ಈಸ್ Q1/Q2 = C1/C2 ಆಗಿರುತ್ತೆ. ಈ ರೇಷಿಯೋನು ನೆನ್ಪಿಟ್ಕೊಳ್ಳಿ. ಪೊಟೆನ್ಷಿಯಲ್ ಸೇಮ್ ಆಗಿರೋದ್ರಿಂದ ದ ರೇಷಿಯೋ ಆಫ್ ಚಾರ್ಜಸ್ ಅಕ್ರಾಸ್ ದ ಈಚ್ ಕೆಪಾಸಿಟರ್ ಶುಡ್ ಬಿ ಈಕ್ವಲ್ ಟು ದ ರೇಷಿಯೋ ಆಫ್ ದ ಇಂಡಿವಿಜುವಲ್ ಕೆಪಾಸಿಟರ್. C1/C2 = Q1/Q2. ದಿಸ್ ಇಸ್ ದ ಚಾರ್ಜ್. ಹಾಗಾದ್ರೆ ಚಾರ್ಜ್ನ ನಾವು ಡಿಫ್ರೆಂಟ್ ಕೆಪಾಸಿಟೆನ್ಸ್ ಇದ್ರೆ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ವಿ ನೋ ದಟ್ Q = C × V ಅಲ್ವಾ? ಸೊ ದಟ್ Q1 = C1 × V, Q2 = C2 × V. ಇಲ್ಲಿ V ಏನಕ್ಕೆ ಸೇಮ್ ತಗೊಂಡಿರೋದು? ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ V ಸೇಮ್ ಆಗಿರುತ್ತೆ. ಈ ಫಾರ್ಮುಲಾ ನೆನ್ಪಿಟ್ಕೋಬೇಕು. ಸೊ Q1 = C1V, Q2 = C2V,
Q3 is equal to C3V. ನೆಕ್ಸ್ಟ್ ಕಾನ್ಸೆಪ್ಟ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದ್ರ ಮೇಲೆ ತುಂಬ ಪ್ರಾಬ್ಲಮ್ ನಿಮ್ಮ ಎಕ್ಸಾಮಿನೇಷನಲ್ಲಿ ಬಂದಿದೆ. ಕಾಮನ್ ಪೊಟೆನ್ಷಿಯಲ್, ಕ್ಯಾಲ್ಕುಲೇಷನ್ ಆಫ್ ಕಾಮನ್ ಪೊಟೆನ್ಷಿಯಲ್. ಯಾಕಂದರೆ ಪ್ಯಾರಲಲ್ ಕೇಸಲ್ಲಿ ಪೊಟೆನ್ಷಿಯಲ್ ಇಸ್ ಸೇಮ್. ಹಾಗಾದರೆ ಹೌ ಟು ಕ್ಯಾಲ್ಕುಲೇಟ್ ದಿಸ್ ಕಾಮನ್ ಪೊಟೆನ್ಷಿಯಲ್? Q is equal to C into V ಇದೆ. ಸೊ V is equal to Q divided by C. VC, that is the common potential, is equal to total charge divided by total capacitance. Total charge Q1 plus Q2. ನಾನು 2 ಕೆಪಾಸಿಟರ್ ಮಾತ್ರ ತಗೊಂಡಿನಿ. 3 ಕೆಪಾಸಿಟರ್ ತಗೊಂಡ್ರೆ Q1 plus Q2 plus Q3 ತಗೋಬೇಕು. ಸೊ Q1 plus Q2 divided by C1 plus C2 is equal to, ನೋಡಿ Q ಅಂದರೆ C into V ಅಲ್ವಾ. ಸೊ C1 V1 plus C2 V2 divided by C1 plus C2. ಯಾಕೆ ಇಲ್ಲಿ V1 V2 ತಗೊಂಡಿದ್ದೀನಿ ಅಂದರೆ ಕ್ವಶನಲ್ಲಿ ಕೊಟ್ಟಿದ್ರೆ C1 or C1, ಫಸ್ಟ್ ಕೆಪಾಸಿಟರ್ ಇಸ್ ಚಾರ್ಜ್ಡ್ ಬೈ ಅ ಪೊಟೆನ್ಷಿಯಲ್ ಆಫ್ V1, ಸೆಕೆಂಡ್ ಕೆಪಾಸಿಟರ್ ಇಸ್ ಚಾರ್ಜ್ಡ್ ಬೈ ಅ ಪೊಟೆನ್ಷಿಯಲ್ ಆಫ್ V2. ಈ ಎರಡೂ ಕೆಪಾಸಿಟರ್ನ ಈಗ ಕಾಮನ್ಲಿ ಮಾಡಿದಾಗ ಅಂದರೆ ಪ್ಯಾರಲಲಿ ಕನೆಕ್ಟ್ ಮಾಡಿದಾಗ ಪೊಟೆನ್ಷಿಯಲ್ ಏನಾಗುತ್ತೆ, ಎರಡೂ ಕೆಪಾಸಿಟರ್ಸ್ ಅಲ್ಲಿ ಸೇಮ್ ಆಗುತ್ತೆ. ಆ ಪೊಟೆನ್ಷಿಯಲ್ ಎಷ್ಟು ಅಂದರೆ ದಿಸ್ ಇಸ್ ದ ಕಾಮನ್ ಪೊಟೆನ್ಷಿಯಲ್. ಹಾಗಾಗಿ ನಾನು ಇಲ್ಲಿ V1 V2 ಮಾಡಿದ್ದೇನೆ. ಕ್ವಶನಲ್ಲಿ ಕೊಡ್ತಾರೆ C1 is charged by a potential of V1, C2 is charged by a potential of V2, then they are disconnected and connected parallel. Calculate the common potential. Common potential C1 V1 plus C2 V2 divided by C1 plus C2. ಒಂದು ಎಕ್ಸಾಂಪಲ್ ತಗೊಳ್ತೀನಿ. ಎಕ್ಸಾಂಪಲ್ ಕೇಳಿದ್ದಾರೆ ಇದನ್ನು ನೋಡಿ. 2 ಮೈಕ್ರೋಫ್ಯಾರಡ್ ಕೆಪಾಸಿಟರ್ನ 400 ವೋಲ್ಟಿಂದ ನಾವು ಚಾರ್ಜ್ ಮಾಡ್ತಾ ಇದ್ದೀವಿ. ದೆನ್ 4 ಮೈಕ್ರೋಫ್ಯಾರಡ್ ಕೆಪಾಸಿಟರ್ನ 200 ವೋಲ್ಟಿಂದ ಚಾರ್ಜ್ ಮಾಡ್ತಿದ್ದಾರೆ. ಹಾಗಾದರೆ ಈ ಎರಡು ಕೆಪಾಸಿಟರ್ನ ಸಪ್ರೇಟ್ಲಿ ಮಾಡಿರೋದನ್ನ ಈಗ ನಾವೇನು ಮಾಡ್ತಿದ್ದೀವಿ ಅಂದರೆ ಕಾಮನ್ ಮಾಡ್ತಿದ್ದಾರೆ. ಈ ರೀತಿ ಕಾಮನ್ ಮಾಡಿದಾಗ ಪೊಟೆನ್ಷಿಯಲ್ ಡ್ರಾಪ್ ಏನಾಗಿರುತ್ತೆ, ಸೇಮ್ ಆಗುತ್ತೆ. ಹಾಗಾದರೆ ಈ ಕಾಮನ್ ಪೊಟೆನ್ಷಿಯಲ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳ್ತಾರೆ. ನೆನ್ಪಿಟ್ಕೋಬೇಕು, ಕಾಮನ್ ಪೊಟೆನ್ಷಿಯಲ್ ಬರ್ತಕ್ಕಂಥದ್ದು ನಿಮಗೆ ಪ್ಯಾರಲಲ್ ಕೇಸಲ್ಲಿ ಮಾತ್ರ. ಕಾಮನ್ ಪೊಟೆನ್ಷಿಯಲ್ ಫಾರ್ಮುಲಾ ನೋಡಿ, C1 V1 ಪ್ಲಸ್ C2 V2 ಡಿವೈಡೆಡ್ ಬೈ C1 ಪ್ಲಸ್ C2. ನಾನು ಸಬ್ಸ್ಟಿಟ್ಯೂಟ್ ಮಾಡೀನಿ. C1 is 2 ಮೈಕ್ರೋಫ್ಯಾರಡ್, V1 is 400 ಪ್ಲಸ್ C2 is 4, V2 is 200. ಮೈಕ್ರೋನ ನಾನು ಎಲಿಮಿನೇಟ್ ಮಾಡೀನಿ. ಇಲ್ಲೂ ಮೈಕ್ರೋ ಬರುತ್ತೆ, ಇಲ್ಲೂ ಮೈಕ್ರೋ ಬರುತ್ತೆ, ಗೆಟ್ ಕ್ಯಾನ್ಸಲ್ ಆಗುತ್ತೆ. ಸೊ C1 ಪ್ಲಸ್ C2, C1 is 2, C2 is 4, 2 ಪ್ಲಸ್ 1. ಸಿಂಪ್ಲಿಫೈ ಮಾಡಿದಾಗ ನನಗೆ 266.66 ವೋಲ್ಟ್. ಈ ಎರಡೂ ಕೆಪಾಸಿಟರಲ್ಲಿ ಪೊಟೆನ್ಷಿಯಲ್ ಡ್ರಾಪ್ ಎಷ್ಟಾಯಿತು, 266.66 ವೋಲ್ಟ್ ಆಯಿತು. ಇನಿಷಿಯಲಿ 400 ವೋಲ್ಟ್ C1ಗೆ, C2ಗೆ 200 ವೋಲ್ಟ್. ಎರಡನ್ನು ಪ್ಯಾರಲಲಿ ಕನೆಕ್ಟ್ ಮಾಡಿದಾಗ ಕಾಮನ್ ಪೊಟೆನ್ಷಿಯಲ್ ಇಷ್ಟು ಬರುತ್ತೆ. ಈ ಕ್ವಶನ್ ತುಂಬಾ ಇಂಪಾರ್ಟೆಂಟ್. ಈ ಕ್ವಶನ್ಸ್ನ ನಿಮ್ಮ ಎಕ್ಸಾಮಿನೇಷನಲ್ಲಿ ಆಲ್ರೆಡಿ ಕೇಳಿದ್ದಾರೆ. ಸೊ ನಮಗೆ ಕಾಮನ್ ಪೊಟೆನ್ಷಿಯಲ್ ಬಂತು. ಹಾಗಾದರೆ ಚಾರ್ಜ್ ಅಂತ ಈಚ್ ಪ್ಲೇಟ್ ಆಫ್ ದ ಕೆಪಾಸಿಟರ್ಸ್ ಅಂತ ಕೇಳಿದ್ರೆ, ಈಚ್ ಕೆಪಾಸಿಟರ್ಸಲ್ಲಿ ಚಾರ್ಜ್ ಎಷ್ಟು ಸ್ಟೋರ್ ಆಗುತ್ತೆ, ಪೊಟೆನ್ಷಿಯಲ್ ಸೇಮ್ ಆಗುತ್ತೆ, ಚಾರ್ಜ್ ಇಸ್ ಡಿಫ್ರೆಂಟ್. ಚಾರ್ಜನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? Q is equal to C into V. Q1 is equal to C1 into V into C, because it is a common potential. C1 ನಮಗೆ ಗೊತ್ತಿದೆ ನೋಡಿ, C1 is 2 into 10 to the power of minus 6 ಮೈಕ್ರೋಫ್ಯಾರಡ್. VC ಎಷ್ಟು ಬಂದಿದೆ ನಮಗೆ? 266.6 ಅಥವಾ 800/3 ನಾದರೂ ಯೂಸ್ ಮಾಡಿ. 800 divided by 3 ಬೋತ್ ಆರ್ ಸೇಮ್. ಇಷ್ಟು ಕೂಲಮ್ ಅಷ್ಟು ಚಾರ್ಜ್ ನಮಗೆ ಸ್ಟೋರ್ ಆಗುತ್ತೆ. Q2 is equal to C2 into V. C2ನ ಸಬ್ಸ್ಟಿಟ್ಯೂಟ್ ಮಾಡಿ, ಅದೇ ರೀತಿ VC ಕಾಮನ್ ಪೊಟೆನ್ಷಿಯಲ್ನ ಸಬ್ಸ್ಟಿಟ್ಯೂಟ್ ಮಾಡಿ, ನಿಮಗೇನು ಬರುತ್ತೆ, ಚಾರ್ಜ್ ಅಂತ ಈಚ್ ಕೆಪಾಸಿಟರ್ ಬರುತ್ತೆ. ಓಕೆ, ಈ ಟೈಪ್ ಆಫ್ ಕ್ವಶನ್ಸು ನಿಮ್ಮ ಎಕ್ಸಾಮಿನೇಷನಲ್ಲಿ ಕೇಳಿದರೆ ವೆರಿ ಇಂಪಾರ್ಟೆಂಟ್. ಈ ಕಾಮನ್ ಪೊಟೆನ್ಷಿಯಲ್ ಬಗ್ಗೆ ಒಂದಿಷ್ಟು ಗಮನ ಇರಲಿ. C1 V1 ಪ್ಲಸ್ C2 V2 ಡಿವೈಡೆಡ್ ಬೈ C1 ಪ್ಲಸ್ C2. Sometimes C1 capacitor is charged by V1, it is connected to a uncharged capacitor ಅಂತ ಹೇಳ್ಬಿಡ್ತಾರೆ. ಅನ್ಚಾರ್ಜ್ಡ್ ಕೆಪಾಸಿಟರ್ ಜೊತೆ ಕನೆಕ್ಟ್ ಮಾಡ್ತಿದ್ದಾರೆ ಅಂದರೆ ಈ ಕ್ವಾಂಟಿಟಿ Q2 ಏನಾಗುತ್ತೆ, 0 ಆಗುತ್ತೆ. ಈ ಕ್ವಾಂಟಿಟಿನ ನೀವೇನು ಮಾಡಬೇಕು, 0 ತಗೋಬೇಕು. Q2 0 ಆಗುತ್ತೆ. ಆಗ ಫಾರ್ಮುಲಾ ಏನಾಗುತ್ತೆ ನೋಡಿ, C1 V1 ಡಿವೈಡೆಡ್ ಬೈ C1 ಪ್ಲಸ್ C2 ಅದು. ಇದು ಕಾಮನ್ ಪೊಟೆನ್ಷಿಯಲ್ ಕ್ಯಾಲ್ಕುಲೇಷನ್. ಕ್ವಶನಲ್ಲಿ ಏನು ಹೇಳಿರಬೇಕು, a capacitor is charged by V1 volt, it is connected to a uncharged capacitor ಅಂತ ಹೇಳ್ತಾರೆ. ಅನ್ಚಾರ್ಜ್ಡ್ ಕೆಪಾಸಿಟರ್ ಅಂದರೆ Q2 0, ಹಾಗಾಗಿ C2 V2 ಪ್ರಾಡಕ್ಟ್ 0 ಆಗುತ್ತೆ. ಈ ಫಾರ್ಮುಲಾ ಅರೈವ್ ಆಗುತ್ತೆ. ಇದನ್ನು ಕೂಡ ಎಕ್ಸಾಮಿನೇಷನಲ್ಲಿ ಕೇಳಿದರೆ. ಸೊ ಕಾಮನ್ ಪೊಟೆನ್ಷಿಯಲ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಲೆಟ್ ಅಸ್ ಸಾಲ್ವ್ ಒನ್ ಪ್ರಾಬ್ಲಮ್ ಆನ್ ಪ್ಯಾರಲಲ್ ಕೇಸ್. ನೋಡಿ, ಇಲ್ಲಿ 2 ಮೈಕ್ರೋಫ್ಯಾರಡ್, 3 ಮೈಕ್ರೋಫ್ಯಾರಡ್, 5 ಮೈಕ್ರೋಫ್ಯಾರಡ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಟು ಎ ಪೊಟೆನ್ಷಿಯಲ್ ಆಫ್ 4 ವೋಲ್ಟ್. ಹಾಗಾದರೆ ಸಿ ಪ್ಯಾರಲಲ್ ಕೇಸಲ್ಲಿ ಎಫೆಕ್ಟಿವ್ ಕೆಪಾಸಿಟೆನ್ಸ್ ಏನಾಗಿರುತ್ತೆ, C1 ಪ್ಲಸ್ C2 ಪ್ಲಸ್ C3 ಆಗಿರುತ್ತೆ. ನೋಡಿ, 2 ಪ್ಲಸ್ 3 ಪ್ಲಸ್ 5 ದಟ್ ಈಸ್ 10 ಮೈಕ್ರೋಫ್ಯಾರಡ್. ದಿಸ್ ಇಸ್ ದ
effective capacitance. Total charge is nothing but total capacitance into potential drop. CP ಎಷ್ಟು ಬಂದಿದೆ 10 ಮೈಕ್ರೋಫ್ಯಾರಡ್, V ಎಷ್ಟಿದೆ 4 ಇದೆ, ಸೊ 10 into 4 40 ಮೈಕ್ರೋಕೂಲಮ್ ಆಯಿತು. ದಿಸ್ ಇಸ್ ದ ಟೋಟಲ್ ಚಾರ್ಜ್ ಆನ್ ದ ಈಚ್ ಪ್ಲೇಟ್ ಆಫ್ ದ ಕೆಪಾಸಿಟರ್ನ ಆ್ಯಡ್ ಮಾಡಬೇಕು ನಾವು. ದಿಸ್ ಇಸ್ ಟೋಟಲ್ ಚಾರ್ಜ್. ಹಾಗಾದರೆ ಚಾರ್ಜ್ ಅಕ್ರಾಸ್ ದ 2 ಮೈಕ್ರೋಕೂಲಮ್, ಚಾರ್ಜ್ ಅಕ್ರಾಸ್ ದ 3 ಮೈಕ್ರೋಕೂಲಮ್, ಚಾರ್ಜ್ ಅಕ್ರಾಸ್ ದ 5 ಮೈಕ್ರೋಕೂಲಮ್ ಏನು ಅಂತ ಕೇಳಿದರೆ, ಚಾರ್ಜ್ ಇಸ್ ಈಕ್ವಲ್ ಟು ಫಾರ್ಮುಲಾ ಗೊತ್ತಿದೆ, Q ಇಸ್ ಈಕ್ವಲ್ ಟು C ಇಂಟು V. ಸೊ Q1 ಇಸ್ ಈಕ್ವಲ್ ಟು ಏನಾಯಿತು C1 ಇಂಟು V ಆಗುತ್ತೆ. ಕೆಪಾಸಿಟೆನ್ಸ್ ಡಿಫ್ರೆಂಟ್, ಬಟ್ ಪ್ರತಿಯೊಂದು ಕೆಪಾಸಿಟರ್ಸಲ್ಲಿ ಪೊಟೆನ್ಷಿಯಲ್ ಡ್ರಾಪು ಸೇಮ್ ಆಗಿರುತ್ತೆ. ಯಾಕಂದರೆ ಪ್ಯಾರಲಲ್ ಕೇಸಲ್ಲಿ ಪೊಟೆನ್ಷಿಯಲ್ ಡ್ರಾಪ್ ಇಸ್ ಸೇಮ್. ಸೊ Q1 ಇಸ್ ಈಕ್ವಲ್ ಟು ಏನಾಯಿತು C1V. C1 ಈಸ್ 2 ಮೈಕ್ರೋಫ್ಯಾರಡ್, 2 ಇಂಟು 10 ಟು ದಿ ಪವರ್ ಆಫ್ -6. V ಎಷ್ಟು ಬಂದಿದೆ ನಮಗೆ, V ಕೊಟ್ಟಿದ್ದಾರೆ 4. ಸೊ ದಿಸ್ ಇಸ್ ಬಿಕಮ್ಸ್ 8 ಮೈಕ್ರೋಕೂಲಮ್ ಆಯಿತು. ಅದೇ ರೀತಿ Q2 ಇಸ್ ಈಕ್ವಲ್ ಟು ನೋಡಿ 4 ಇಂಟು 3 12 ಮೈಕ್ರೋಕೂಲಮ್. Q3 ಇಸ್ ಈಕ್ವಲ್ ಟು 4 ಇಂಟು 5 ದಟ್ ಈಸ್ 20 ಮೈಕ್ರೋಫ್ಯಾರಡ್. ಬಟ್ ಈ ಮೂರು ಆ್ಯಡ್ ಮಾಡಿದಾಗ ನಿಮಗೇನು ಬರಬೇಕು, ಟೋಟಲ್ ಚಾರ್ಜ್ ಬರಬೇಕು. ಇದು 8 ಇದೆ, ನೆಕ್ಸ್ಟ್ ಒನ್ ಎಷ್ಟಿದೆ 12 ಇದೆ, ನೆಕ್ಸ್ಟ್ ಒನ್ 20 ಇದೆ. ನೋಡಿ ಮೂರನ್ನ ಆ್ಯಡ್ ಮಾಡಿದರೆ 40 ಮೈಕ್ರೋಕೂಲಮ್ ಬರಬೇಕು. ಬಿಕಾಸ್ ಈ ಕಂಡೀಷನ್ ನೆನ್ಪಿಟ್ಕೋಬೇಕು, Q ಇಸ್ ಈಕ್ವಲ್ ಟು Q1 ಪ್ಲಸ್ Q2 ಪ್ಲಸ್ Q3. ಸೊ ನಮಗೇನು ಸಿಕ್ತು, ಚಾರ್ಜ್ ಆನ್ ದ ಈಚ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ಸಲ್ಲಿ ಸಿಕ್ಕಿದೆ. ದಿಸ್ ಇಸ್ Q1, ದಿಸ್ ಇಸ್ Q2, ದಿಸ್ ಇಸ್ Q3. ಹಾಗಾಗಿ ಚಾರ್ಜ್ ಇಸ್ ಡಿಫ್ರೆಂಟ್, ಪೊಟೆನ್ಷಿಯಲ್ ಇಸ್ ಸೇಮ್ ಇನ್ ದ ಕೇಸ್ ಆಫ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ಸ್.